ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈವರೆಗೆ ನಾವು ಕೇಳಿದ ರಾಮಾಯಣದ ಕಥೆಯಲ್ಲಿ ರಾವಣನು ರಾಮಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ವಂಚಿಸಿ ಸೀತೆಯನ್ನು ಕದ್ದೊಯ್ಯುವ ಪ್ರಯತ್ನದಲ್ಲಿದ್ದಾನೆ. ರಾಮ ಲಕ್ಷ್ಮಣರಿಬ್ಬರು ಮಾರೀಚನು ಮಾಯಾಜಿಂಕೆಯಾಗಿ ಬಂದು ಕಾಣಿಸಿಕೊಂಡಾಗ ಸೀತೆಯು ಆ ಚಿನ್ನದ ಜಿಂಕೆಯನ್ನು ಪಡೆಯಲು ಬಯಸಿದಾಗ ರಾಮನು ಅದರ ಬೆನ್ನಟ್ಟಿ ಹೋಗಿ ಜೀವಂತವಾಗಿ ಅದನ್ನು ಹಿಡಿಯಲಾಗದೆ ಹೋದಾಗ ಕೊನೆಗೆ ಬಾಣ ಬಿಡುತ್ತಾನೆ. ಸಾಯುವ ಸಮಯದಲ್ಲಿ ಮಾರೀಚನು ರಾಮನ ಸ್ವರವನ್ನೇ ಅನುಸರಿಸಿ ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಕೂಗಿಕೊಳ್ಳುತ್ತಾನೆ. ಆ ಕೂಗನ್ನು ಕೇಳಿ ಸೀತೆ ಗಾಬರಿಯಾಗುತ್ತಾಳೆ. ಅಣ್ಣನ ಪರಾಕ್ರಮದ ಅರಿವಿದ್ದ ಲಕ್ಷ್ಮಣನು ಎಷ್ಟು ಸಮಾಧಾನವನ್ನು ಹೇಳಿದರೂ ಸೀತೆಯ ಆತಂಕ ಕಡಿಮೆಯಾಗದೆ ಇದ್ದಾಗ ಸ್ವತಃ ಲಕ್ಷ್ಮಣನೂ ಕೂಡ ರಾಮನನ್ನು ಹುಡುಕಿಕೊಂಡು ಹೋಗುತ್ತಾನೆ. ಹೀಗೆ ರಾಮಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ರಾವಣನು ಸನ್ಯಾಸಿಯ ವೇಷ ಧರಿಸಿ ಬಂದು ಆ ವೇಷವನ್ನು ನೋಡಿ ತನ್ನನ್ನು ಸತ್ಕರಿಸುತ್ತಿರುವ ಸೀತೆಯನ್ನು ಬಲಾತ್ಕಾರದಿಂದ ಎಳೆದು ತನ್ನ ರಥದಲ್ಲಿ ಕೂರಿಸಿಕೊಂಡು ಈಗ ಆ ನಭಕ್ಕೆ ಜಿಗಿದಿದ್ದಾನೆ. ರಾವಣನು ಸೀತೆಯನ್ನು ಎಳೆದೊಯ್ಯುತ್ತಿದ್ದಾಗ ಅವಳಿಗೆ ದೊಡ್ಡ ಗೃಧ್ರರಾಜ ಕಾಣಿಸಿದ. ಆ ಪಕ್ಷಿ ಜಟಾಯು ಎಂದು ಅವಳಿಗೆ ಗೊತ್ತಾಯಿತು. ಜಟಾಯುವು ಪಕ್ಷಿರಾಜ, ದಶರಥನ ಗೆಳೆಯ. ಶ್ರೀರಾಮ ಲಕ್ಷ್ಮಣರು ಈ ಅರಣ್ಯಕ್ಕೆ ಬಂದಾಗ ತನ್ನ ಸಹಾಯದ ಭರವಸೆಯನ್ನು ಅವರಿಗೆ ನೀಡಿದ್ದನು. ಜಟಾಯುವನ್ನು ಕಂಡು ಸೀತೆಗೆ ಸಮಾಧಾನವಾಯಿತು. ಅವಳು ಗಟ್ಟಿಯಾಗಿ, ಅಪ್ಪ ಜಟಾಯು, ನನ್ನ ಈ ದುರವಸ್ಥೆಯನ್ನು ನೋಡು. ಶ್ರೀರಾಮ ಲಕ್ಷ್ಮಣರು ಪರ್ಣಕುಟಿಯಲ್ಲಿ ಇಲ್ಲದಿರುವಾಗ ಈ ರಾವಣನು ನನ್ನನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ ಎಂದು ಕೂಗಿಕೊಂಡಳು. ಜಟಾಯುವಿಗೆ ಆ ಕೂಗು ಕೇಳಿಸಿತು. ತನ್ನ ಪ್ರಿಯ ಮಿತ್ರನ ಪ್ರೀತಿಯ ಸೊಸೆಗೆ ಒದಗಿರುವ ದುರ್ದಶೆಯನ್ನು ಕಂಡು ಅವನಿಗೆ ದುಃಖವಾಯಿತು. ತಾನು ಮುದುಕನಾದರೂ ರಾವಣನನ್ನು ಎದುರಿಸಬೇಕೆಂಬ ಛಲದಿಂದ ಮೇಲೆದ್ದ. ತನ್ನ ಭಾರಿ ದೇಹದಿಂದ ರಾವಣನನ್ನು ಅಡ್ಡಗಟ್ಟಿದ. ರಾವಣ, ನಿನಗೆ ಕೊನೆಗಾಲ ಬಂದಿದೆ ಎಂದು ಕಾಣುತ್ತದೆ. ಇಲ್ಲದಿದ್ದರೆ ನೀನು ಈ ದುಷ್ಟ ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ. ಸೀತೆಯನ್ನು ಪರ್ಣಕುಟಿಯಲ್ಲೇ ಬಿಟ್ಟು ನೀನು ಲಂಕೆಗೆ ಹಿಂದಿರುಗು ಎಂದನು. ರಾವಣನು ಪಕ್ಷಿರಾಜನ ಮಾತಿಗೆ ಬೆಲೆ ಕೊಡದೆ ರಥವನ್ನು ಮುಂದುವರಿಸಿದನು. ಜಟಾಯುವಿಗೆ ಕೋಪ ಬಂದು ರಥವನ್ನು ತಡೆಗಟ್ಟಿದನು. ಅವನದು ಬಹುದೊಡ್ಡ ಶರೀರ, ರೆಕ್ಕೆಗಳು ಸಮುದ್ರದ ಅಲೆಗಳಂತೆ ವಿಶಾಲವಾಗಿದ್ದವು. ಜಟಾಯುವು ತನ್ನ ರೆಕ್ಕೆಗಳಿಂದ ರಥವನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟ. ತನ್ನ ಉದ್ದವಾದ ಉಗುರುಗಳಿಂದಲೂ ಭರ್ಜಿಯಂತೆ ಚೂಪಾದ ಕೊಕ್ಕಿನಿಂದಲೂ ರಾವಣನಿಗೆ ಘಾಸಿ ಮಾಡಲಾರಂಭಿಸಿದ. ಪಟ ಪಟನೆ ರೆಕ್ಕೆಗಳನ್ನು ಬಡಿಯುತ್ತಾ ರಾವಣನ 10 ತಲೆಗಳಿಗೂ ಪೆಟ್ಟು ಕೊಟ್ಟ. ಜಟಾಯುವು ಮುದುಕನಾದರೂ ಅವನ ಶಕ್ತಿ ಕಮ್ಮಿ ಇರಲಿಲ್ಲ. ಅವನ ಏಟುಗಳನ್ನು ತಡೆದುಕೊಳ್ಳುವುದಕ್ಕೆ ರಾವಣನಿಗೆ ಸಾಧ್ಯವಾಗಲಿಲ್ಲ. ಆಗ ಅವನು ಕತ್ತಿ ಹಿಡಿದು ಜಟಾಯುವಿನೊಂದಿಗೆ ಯುದ್ಧ ಆರಂಭಿಸಿದ. ರಾವಣ ಜಟಾಯುವಿಗಿಂತ ಕಿರಿಯ, ಅಲ್ಲದೆ ಅವನ ಬಳಿ ಹಲವಾರು ಅಸ್ತ್ರಗಳಿದ್ದವು. ಜೊತೆಗೆ ಅವುಗಳನ್ನು ಪ್ರಯೋಗಿಸಲು 20 ಕೈಗಳಿದ್ದವು. ಇಚ್ಛೆ ಬಂದ ವೇಷವನ್ನು ಧರಿಸಬಲ್ಲ ಮಾಯಾಶಕ್ತಿ ಇತ್ತು. ಆದರೆ ಪಾಪ, ಜಟಾಯುವು ಹಣ್ಣು ಮುದುಕ. ಕೊಕ್ಕು ಮತ್ತು ಉಗುರುಗಳೇ ಅವನ ಆಯುಧ. ಆದರೂ ಜಟಾಯು ಹಿಂದೆಗೆಯಲಿಲ್ಲ. ತನ್ನ ಅಸಹಾಯಕತೆಯನ್ನು ಕಂಡು ಅವನು ಸುಮ್ಮನೆ ಕೂಡಲಿಲ್ಲ. ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ರಾವಣನನ್ನು ಸದೆಬಡಿಯಲಾರಂಭಿಸಿದ. ಜಟಾಯುವು ಸರ್ರನೆ ಹಾರಿ ರಾವಣನನ್ನು ಮುತ್ತಿಬಿಟ್ಟ. ಕೊಕ್ಕುಗಳಿಂದ ಅವನ ಮುಖ ಕುಕ್ಕಿದ, ಉಗುರುಗಳಿಂದ ದೇಹವನ್ನು ಕಚ್ಚಿದ. ರಾವಣನು ತನ್ನ ಅಸ್ತ್ರಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುವ ವೇಳೆಗೆ ಅವನ ಕೈಕಾಲುಗಳನ್ನು ಘಾಸಿಗೊಳಿಸಿ ಬಿಟ್ಟಿದ್ದ. ರಾವಣನಿಗೆ ಜಟಾಯುವಿನ ಪೆಟ್ಟು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಮಹಾ ಕೋಪಗೊಂಡು ಕತ್ತಿಯನ್ನು ತೆಗೆದು ಜಟಾಯುವಿನ ಮೇಲೆ ಬೀಸಿದ. ಈಟಿಯಿಂದ ತಿವಿದ, ಜೊತೆಗೆ ಬಾಣಗಳನ್ನು ಬಿಟ್ಟ. ಜಟಾಯುವಿನ ಮೈಯಿಂದ ಧಾರಾಕಾರವಾಗಿ ರಕ್ತ ಸುರಿಯಲಾರಂಭಿಸಿತು. ಆದರೂ ಛಲ ಬಿಡದೆ ರಾವಣನ ಜೊತೆಗೆ ಅದ್ಭುತವಾಗಿ ಸೆಣಸಿದನು. ಜಟಾಯು ಮತ್ತು ರಾವಣರು ಯುದ್ಧ ಮಾಡುತ್ತಿದ್ದಾಗ ಇಡೀ ಕಾಡೆ ನಡುಗುವಂತೆ ತೋರುತ್ತಿತ್ತು. ಅರಣ್ಯದಲ್ಲಿದ್ದ ಪ್ರಾಣಿಗಳೆಲ್ಲ ದೂರ ಓಡಿ ಹೋದವು. ಮರದ ಮೇಲೆ ಕುಳಿತಿದ್ದ ಪಕ್ಷಿಗಳು ರಿವ್ವನೆ ಹಾರಿ ಹೋದವು. ಅವುಗಳ ಕಲಕಲ ಧ್ವನಿಯಿಂದ ಆಕಾಶ ತುಂಬಿ ಹೋಯಿತು.
ರಾವಣನು ತನ್ನ ಕತ್ತಿಯಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟ. ವೃದ್ಧರಾಜನು ಧೊಪ್ಪೆಂದು ನೆಲದ ಮೇಲೆ ಬಿದ್ದ. ಇನ್ನು ಅವನಿಂದ ಸೆಣಸುವುದು ಸಾಧ್ಯವಾಗಲಿಲ್ಲ. ಶರೀರದಿಂದ ರಕ್ತವು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಆಗ ಅವನು, ರಾವಣ, ಈ ನಿನ್ನ ಗೆಲುವು ತಾತ್ಕಾಲಿಕ. ಅಧರ್ಮಕ್ಕೆ ಎಂದು ಜಯ ದೊರಕುವುದಿಲ್ಲ. ಶ್ರೀರಾಮನು ಬಂದು ನಿನ್ನನ್ನು ಕೊಲ್ಲುತ್ತಾನೆ, ಇದು ಖಂಡಿತ ಎಂದು ಹೇಳಿದ. ಆದರೆ ರಾವಣನು ಅವನ ಮಾತಿಗೆ ಕಿವಿಗೊಡದೆ ಸೀತೆಯನ್ನು ಎಳೆದುಕೊಂಡು ಲಂಕೆಯ ಕಡೆಗೆ ಪ್ರಯಾಣ ಬೆಳೆಸಿದ. ಸೀತೆಗೆ ಇದ್ದ ಕೊನೆಯ ಆಸೆಯು ತೊರೆದು ಹೋಯಿತು. ಅವಳು ತನ್ನ ದುರ್ದೈವವನ್ನು ಹಳೆಯುತ್ತಾ ಲಕ್ಷ್ಮಣನ ಮಾತನ್ನು ಕೇಳದಿದ್ದುದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ ಗಟ್ಟಿಯಾಗಿ ಅತ್ತಳು. ಬದುಕಿನಲ್ಲಿ ಕೆಲವೊಮ್ಮೆ ಹೀಗೆ ಆಗುತ್ತದೆ. ನಮ್ಮ ಹತ್ತಿರದವರು ಹೇಳುವ ಮಾತುಗಳು ಆ ಕ್ಷಣದಲ್ಲಿ ಆತಂಕದಿಂದ ಕೂಡಿದ್ದ ನಮಗೆ ಪಥ್ಯವಾಗುವುದಿಲ್ಲ. ಲಕ್ಷ್ಮಣನು ಅದೆಷ್ಟೇ ಹೇಳಿದರೂ ಶ್ರೀರಾಮನು ಅಜೇಯನು ಎಂಬುದು ಸೀತೆಗೂ ಸ್ವತಃ ಗೊತ್ತಿದ್ದರು. ಯಾರೋ ಕೂಗಿದ ಶಬ್ದಕ್ಕೆ ಕೇಳಿ ಅದು ರಾಮನ ಸ್ವರದಂತೆಯೇ ಇದೆ ಎಂದು ಆತಂಕಗೊಂಡು ಲಕ್ಷ್ಮಣನನ್ನು ಹೊರಗೆ ಕಳಿಸಿಬಿಡುತ್ತಾಳೆ. ಜಟಾಯುವಾದರೂ ರಾಮಲಕ್ಷ್ಮಣರನ್ನು ಕರೆತರುವಷ್ಟು ಸಮಯ ರಾವಣನು ನಿಲ್ಲಬೇಕಲ್ಲ. ಈಗಾಗಲೇ ಅವಸರದಲ್ಲಿರುವ ಆತ ಎಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ಸೀತೆ ಕೈತಪ್ಪಿ ಹೋಗುತ್ತಾಳೋ ಎಂದು ರಾಮ ಲಕ್ಷ್ಮಣರನ್ನು ಕರೆತರುವ ಬದಲು ತಾನೇ ಅವಳನ್ನು ಸಂರಕ್ಷಿಸುವ ಸಾಹಸಕ್ಕೆ ಕೈ ಹಾಕುತ್ತಾನೆ. ಆದರೆ ಹಣ್ಣು ಹಣ್ಣು ಮುದಕ, ಎಷ್ಟು ತಾನೇ ಹೊಡೆದಾಡಲಾಗುತ್ತದೆ. ಅದು ನಭಚರ ಆಕಾಶದಲ್ಲಿ ಹಾರುವ ಪಕ್ಷಿಯಾದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಬಿಟ್ಟರೆ ಆತ ಏನು ತಾನೇ ಮಾಡಲಾಗುತ್ತದೆ. ಈಗಾಗಲೇ ಆಕಾಶದಲ್ಲಿ ಹಾರಿರುವ ರಾವಣನ ರಥ ಸೀತೆಯೊಂದಿಗೆ ಆತನಿಂದ ದೂರ ದೂರ ಹೊರಟು ಹೋಗುತ್ತದೆ. ಹೀಗೆ ರಾವಣನ ರಥವು ಆಕಾಶದ ಮೇಲೆ ಹೋಗುತ್ತಿದ್ದಾಗ ಕೆಳಗಡೆ ಒಂದು ಪರ್ವತವನ್ನು ಸೀತೆ ನೋಡಿದಳು. ಅಲ್ಲಿ ಹಲವರು ವಾನರರು ಕುಳಿತಿದ್ದರು. ತನಗೆ ಅವರಿಂದ ಏನಾದರೂ ಸಹಾಯ ಒದಗಬಹುದೆಂದು ಅವಳಿಗನ್ನಿಸಿತು. ತಾನು ಧರಿಸಿದ್ದ ಆಭರಣಗಳನ್ನು ಕಳಚಿದಳು. ತನ್ನ ಉತ್ತರೀಯದಲ್ಲಿ ಅವುಗಳನ್ನು ಕಟ್ಟಿ ಕೆಳಗೆ ಹಾಕಿದಳು. ಈ ರೀತಿಯಾಗಿ ಬದುಕಿನಲ್ಲಿ ಅದೇನೋ ಒಂದು ಕ್ಷಣ ಒಂದು ಆಶಾಭಾವ ಮೂಡುತ್ತದೆ. ಯಾರೋ ಅಪರಿಚಿತರು ನಮಗೆ ಸಹಾಯ ಮಾಡುವ ಸಾಧ್ಯತೆ ಇದೆ ಎಂದು ಅನಿಸುತ್ತದೆ. ಅದನ್ನೇ ದೈವ ಸಂಕಲ್ಪವೆನ್ನುವುದೇನು? ಮನಸ್ಸಿನ ಅಂತರಂಗದಿಂದ ಬಂದಂತಹ ಆ ಅಂತ ಧ್ವನಿಗೆ ಹೋಗ್ಬಿಟ್ಟು ಆ ಕ್ಷಣದಲ್ಲಿ ಸೀತೆ ಅದಕ್ಕೆ ಪ್ರತಿಸ್ಪಂದಿಸುತ್ತಾಳೆ. ಮುಂದೆ ಅದೇ ವಾನರರು ಶ್ರೀರಾಮನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸಿ ಲಂಕೆಗೆ ಬಂದು ಸೀತೆಯನ್ನು ಮುಕ್ತಿಗೊಳಿಸಲು ನೆರವಾಗುತ್ತಾರೆ. ನೆನಪಿರಲಿ, ಆ ವಾನರರೇ ಸುಗ್ರೀವಾದಿ, ಅವರ ಜೊತೆಯಲ್ಲಿಯೇ ಹನುಮಂತನೂ ಕೂಡ ಕುಳಿತಿದ್ದ. ಆ ಪರ್ವತವೇ ಋಷ್ಯಮೂಕ ಪರ್ವತ. ಆ ಪರ್ವತದಲ್ಲಿ ಸುಗ್ರೀವ ಎಂಬ ಕಪಿರಾಜನು ಅವನ ಅನುಯಾಯಿಗಳು ಕುಳಿತಿದ್ದರು. ಸೀತೆಯು ಬಿಸಾಕಿದ ಆಭರಣಗಳ ಗಂಟು ವಾನರರ ಸಮೀಪಕ್ಕೆ ಬಂದು ಬಿತ್ತು. ವಾನರರು ಅದನ್ನು ಕಂಡು ಆಶ್ಚರ್ಯಗೊಂಡರು. ತಲೆ ಎತ್ತಿ ಮೇಲೆ ನೋಡಿದರು. ಆಕಾಶ ಮಾರ್ಗದಲ್ಲಿ ವಿಮಾನವೊಂದು ಹೋಗುತ್ತಿತ್ತು. ಅದರಲ್ಲಿ ಒಬ್ಬ ರಾಕ್ಷಸ ಕುಳಿತಿದ್ದ. ಹೆಂಗಸೊಬ್ಬಳು ಅಳುತ್ತಾ ದೈನ್ಯದಿಂದ ಅವರ ಕಡೆಯೇ ನೋಡುತ್ತಿದ್ದಳು. ಹಾ ರಾಮ, ಹಾ ಲಕ್ಷ್ಮಣ ಎಂದು ಆರ್ತ ಧ್ವನಿಯಿಂದ ಕೂಗುತ್ತಿದ್ದಳು. ವಾನರರಿಗೆ ಏನು ಮಾಡಬೇಕೋ ತೋಚದಾಯಿತು. ನಂತರ, ಇರಲಿ, ಇದನ್ನು ನಮ್ಮ ಬಳಿಯೇ ಇಟ್ಟುಕೊಳ್ಳೋಣ. ಆ ಹೆಂಗಸು ಅಳುತ್ತಿದ್ದುದನ್ನು ನೋಡಿದರೆ ಆಕೆಯನ್ನು ರಾಕ್ಷಸನು ಬಲಾತ್ಕಾರದಿಂದ ಕರೆದುಕೊಂಡು ಹೋದಂತಿದೆ. ಯಾರಾದರೂ ಹುಡುಕಿಕೊಂಡು ಬಂದರೆ ಈ ಆಭರಣಗಳನ್ನು ಕೊಡೋಣ ಎಂದುಕೊಂಡರು. ವಾನರರೇ ಮೇಲೆ ನೆಗೆದು ಆಕೆಯನ್ನು ರಕ್ಷಿಸಬಹುದಿತ್ತಲ್ಲ. ನೆನಪಿರಲಿ, ವ್ಯಕ್ತಿಗಳು ಯಾವ ಕಾರಣದಿಂದಾಗಿ ಯಾವ ರೀತಿ ವರ್ತಿಸುತ್ತಾರೆ ಎಂಬುದನ್ನು ಯಾರು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಅಲ್ಲಿ ನಿಜಕ್ಕೂ ಒಬ್ಬ ಹೆಣ್ಣು ಅಪಹರಣಕ್ಕೆ ಒಳಗಾಗಿದ್ದಳೆ. ಆ ಕಾರಣದಿಂದಾಗಿ ಆಕೆ ಕೂಗಿಕೊಳ್ಳುತ್ತಿದ್ದಳೆ. ಇನ್ನೊಬ್ಬ ಆಕೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವವನೇನೋ ರಾಕ್ಷಸನಂತೆ ಕಾಣುತ್ತಾನೆ. ಆತ ವಿಮಾನದಲ್ಲಿ ಹೋಗುತ್ತಿರುವುದನ್ನು ನೋಡಿದರೆ ಆತ ಸಾಕಷ್ಟು ಬಲ ಪರಾಕ್ರಮವುಳ್ಳವನು, ಸಾಕಷ್ಟು ಶ್ರೀಮಂತನೂ ಆಗಿರಲೇಬೇಕು. ಒಂದೊಮ್ಮೆ ಆತ ರಾಕ್ಷಸನೇ ಆಗಿದ್ದರೆ ರಾಕ್ಷಸರು ಈ ರೀತಿಯಾಗಿ ಸ್ತ್ರೀಯರನ್ನು ಬಲಾತ್ಕಾರದಿಂದ ಅಪಹರಿಸುವುದು ಹೊಸತೇನಲ್ಲ. ಅದು ಅವರ ಸಹಜ ಸ್ವಭಾವವೇ ಆಗಿದೆ.
ಮತ್ತೊಬ್ಬ ವ್ಯಕ್ತಿಯ ವ್ಯವಹಾರಗಳಲ್ಲಿ ಅನವಶ್ಯಕವಾಗಿ ತಿಳಿಯದೆ ಮೂಗು ತೂರಿಸುವುದರಿಂದ ಅನವಶ್ಯಕವಾದ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗುತ್ತದೆ. ಅಷ್ಟರಲ್ಲಿಯೂ ಆ ಸುಗ್ರೀವನು ಅದಾಗಲೇ ವಾಲಿಯ ಭಯದಿಂದಾಗಿಯೇ ಆ ಋಷ್ಯಮುಖ ಪರ್ವತದಲ್ಲಿ ಅಡಗಿರುವಾಗ ಆತ ತನಗೆ ತಾನೇ ಯಾವ ನಿರ್ಧಾರವನ್ನು ಆ ಕ್ಷಣದಲ್ಲಿ ತೆಗೆದುಕೊಳ್ಳುವುದಾದರೂ ಹೇಗೆ ಸಾಧ್ಯ? ಕೈ ಮಿಂಚಿ ಹೋಗುತ್ತದೆ. ರಾವಣನ ರಥ ಮುಂದೆ ಸಾಗಿ ಹೋಗುತ್ತದೆ. ರಾವಣನು ಸೀತೆಯನ್ನು ಲಂಕೆಗೆ ಒಯ್ದನು. ಲಂಕೆ ಬಹಳ ಶ್ರೀಮಂತವಾದ ದೇಶ. ಎತ್ತ ನೋಡಿದರೂ ವಜ್ರ ವೈಢೂರ್ಯಗಳ ರಾಶಿ. ರಾವಣನ ಅರಮನೆ ಇಂದ್ರ ಸೌಧದಂತೆ ಇತ್ತು. ಬಿಸಿಲುಗಾಲಕ್ಕೆ ಒಂದು, ಮಳೆಗಾಲಕ್ಕೆ ಮತ್ತೊಂದು, ಚಳಿಗಾಲಕ್ಕೆ ಬೇರೆ, ಹೀಗೆ ಬೇರೆ ಬೇರೆ ಅರಮನೆಗಳಿದ್ದವು. ರಾವಣನು ಸೀತೆಗೆ ತನ್ನ ಸಮಸ್ತ ಐಶ್ವರ್ಯವನ್ನು ತೋರಿಸಿದನು. ಕುಬೇರನಿಗೆ ಸಮನಾದ ಶ್ರೀಮಂತ ತಾನು. ಆದ್ದರಿಂದ ಸೀತೆ ನನ್ನನ್ನು ಖಂಡಿತ ಒಲಿಯುವಳು ಎಂದೇ ಅವನು ಭಾವಿಸಿದ್ದ. ನಾನು ಹಿಂದೆ ಅನೇಕ ಯುದ್ಧಗಳಲ್ಲಿ ದೇವತೆಗಳನ್ನೂ ಸಹ ಸೋಲಿಸಿದ್ದೇನೆ. ದೇವಾನು ದೇವತೆಗಳು ನನಗೆ ಹೆದರುತ್ತಾರೆ. ಇಡೀ ವಿಶ್ವದಲ್ಲಿ ನನ್ನಂತಹ ಶ್ರೀಮಂತರೇ ಬೇರೊಬ್ಬರಿಲ್ಲ. ನನ್ನಷ್ಟು ಪರಾಕ್ರಮಿ ಈ ಲೋಕದಲ್ಲಿ ಮತ್ತೊಬ್ಬ ಹುಟ್ಟಿಲ್ಲ. ಆದ್ದರಿಂದ ನೀನು ನನ್ನನ್ನು ವರಿಸು, ಸುಖವಾಗಿ ಇರು ಎಂದು ಆ ಸೀತೆಯನ್ನು ಬಲಾತ್ಕರಿಸುತ್ತಾನೆ. ಆದರೆ ಸೀತೆ ಸಾಮಾನ್ಯ ನಾರಿಯಲ್ಲ. ಆಕೆ ಶ್ರೀರಾಮಚಂದ್ರನಲ್ಲಿ ತನ್ನ ಪ್ರಾಣವನ್ನೇ ಇಟ್ಟುಕೊಂಡವಳು. ಆಕೆ ಎಂದೂ ಕೂಡ ಶ್ರೀರಾಮನ ಶ್ರೀರಾಮನ ಅಧಿಕಾರಕ್ಕಾಗಲಿ ಆತನ ಐಶ್ವರ್ಯ ಸಂಪತ್ತಿಗಾಗಲಿ ಆಸೆಪಟ್ಟು ಅವರನ್ನು ಮದುವೆಯಾದವಳಲ್ಲ. ಐಶ್ವರ್ಯ ಸಂಪತ್ತು ಅಧಿಕಾರಗಳೇ ಮುಖ್ಯವಾಗಿದ್ದರೆ ಆ ಅಯೋಧ್ಯೆಯಿಂದ ಸಂಭರಿತವಾದ ಅಯೋಧ್ಯೆಯನ್ನು ತೊರೆದು ಆ ಸೀತೆಯು ಶ್ರೀರಾಮನ ಹಿಂದೆ ಬರುತ್ತಿರಲಿಲ್ಲ. ಶ್ರೀರಾಮನು ತನ್ನ ರಾಜ್ಯ ಸುಖವನ್ನು ತೊರೆದಾಗ ಸೀತೆ ತಾನು ಅವನಿಗಾಗಿ ತೊರೆಯುತ್ತಿರಲಿಲ್ಲ. ಇಂತಹ ನೀತಿವಂತ ಹೆಣ್ಣಿನ ಸ್ವಭಾವವನ್ನು ರಾವಣನು ಅರಿಯಲಾರದೆ ಹೋಗುತ್ತಾನೆ. ಸೀತೆಗೆ ಅವನೊಡನೆ ಮಾತನಾಡಲು ಅಸಹ್ಯವಾಯಿತು. ಅವನ ಮುಖವನ್ನು ನೋಡುವುದೇ ಪಾಪ ಎನಿಸಿತು. ರಾವಣ ಮತ್ತು ಅವನ ಶ್ರೀಮಂತಿಕೆ ಕೇವಲ ಒಂದು ಹುಲ್ಲು ಕಡ್ಡಿಗೆ ಸಮಾನ ಎನ್ನುವಂತೆ ಅವಳು ತನ್ನ ಎದುರಿಗೆ ಒಂದು ಹುಲ್ಲು ಕಡ್ಡಿಯನ್ನಿಟ್ಟುಕೊಂಡಳು. ಆ ಹುಲ್ಲು ಕಡ್ಡಿಯೇ ರಾವಣ ಎನ್ನುವಂತೆ ಅದನ್ನೇ ಧರಿಸಿ ನೋಡುತ್ತಾ, ಎಲ ರಾಕ್ಷಸಾಧಮ, ಎಷ್ಟು ವಿಧವಾಗಿ ಹೇಳಿದರೂ ನಿನಗೆ ನನ್ನ ಮಾತುಗಳು ಅರ್ಥವಾಗುತ್ತಿಲ್ಲವೆಂದು ಕಾಣುತ್ತದೆ. ನಿನ್ನ ಸಾಮ್ರಾಜ್ಯ ಬಹಳ ದೊಡ್ಡದಿರಬಹುದು. ನೀನು ಅತ್ಯಂತ ಪರಾಕ್ರಮಿಯೇ ಇರಬಹುದು. ಕುಬೇರನಷ್ಟೇ ಶ್ರೀಮಂತನೂ ಆಗಿರಬಹುದು. ಆದರೆ ನಾನು ಇದಾವುದಕ್ಕೂ ಮರುಳಾಗುವವಳಲ್ಲ. ನಾನು ಮದುವೆಯಾದ ಹೆಂಗಸು. ಶ್ರೀರಾಮಚಂದ್ರ ನನ್ನ ಪತಿ. ಆತನೇ ನನ್ನ ದೇವರು. ಅವನನ್ನು ಬಿಟ್ಟು ಬೇರೆಯವರನ್ನು ನಾನು ಕಣ್ಣೆತ್ತಿಯೂ ನೋಡಲಾರೆ. ರಾವಣ, ಪತಿವ್ರತೆಯನ್ನು ಪರೀಕ್ಷಿಸುವುದು ಸರಿಯಲ್ಲ. ಅದರಿಂದ ನಿನಗೆ ಒಳ್ಳೆಯದಾಗದು. ಶ್ರೀರಾಮನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಅವನ ಪರಾಕ್ರಮ ನಿನಗೆ ತಿಳಿಯದು. ಅವನು ಒಂದು ಹುಲ್ಲು ಕಡ್ಡಿಯನ್ನು ಮಂತ್ರಿಸಿ ಪ್ರಯೋಗಿಸಿದರೂ ಸಾಕು, ನಿನ್ನ ಇಡೀ ಲಂಕಾ ನಗರವೇ ಸುಟ್ಟು ಬೂದಿಯಾಗುತ್ತದೆ. ಶ್ರೀರಾಮನ ಕೋಪವನ್ನು ನೀನು ಅರಿಯೆ. ನಿನ್ನ ಕೃತ್ಯದಿಂದ ನಿನ್ನ ರಾಜ್ಯಕ್ಕೆ ಅಪಾರ ಹಾನಿಯನ್ನು ತಂದುಕೊಂಡಿರುವೆ. ಶ್ರೀರಾಮನು ಲಕ್ಷ್ಮಣನೊಡನೆ ಬಂದು ನಿನ್ನನ್ನು ನಿನ್ನ ಸೈನಿಕರನ್ನು ತಡೆದು ಹಾಕುವನು. ನಿನ್ನ ಪತ್ನಿಯರು ಸೈನಿಕರ ಪತ್ನಿಯರು ವಿಧವೆಯರಾಗುವರು. ಇಡೀ ಲಂಕೆಯಲ್ಲಿ ಒಬ್ಬ ಗಂಡಸು ಇರುವುದಿಲ್ಲ. ಬರೀ ವಿಧವೆಯರೇ ಉಳಿದುಕೊಳ್ಳುವರು. ಲಂಕೆಯ ತುಂಬ ರಾಕ್ಷಸರ ರುಂಡಗಳೇ ಕಾಣುತ್ತವೆ. ರಕ್ತದ ಹೊಳೆ ಹರಿಯುತ್ತದೆ. ಹಗಲಿನಲ್ಲಿಯೇ ತೋಳಗಳು ನರಿಗಳು ಗುಂಪು ಗುಂಪಾಗಿ ಬಂದು ಊಳಿಡುತ್ತವೆ. ಇಂತಹ ಭಯಾನಕ ಸನ್ನಿವೇಶ ಉಂಟಾಗುತ್ತದೆ. ಈಗಲೂ ನನ್ನ ಮಾತು ಕೇಳು. ಮರ್ಯಾದೆಯಿಂದ ನನ್ನನ್ನು ನನ್ನ ಪರ್ಣಕುಟಿಗೆ ಕರೆದುಕೊಂಡು ಹೋಗು. ಶ್ರೀರಾಮನ ಬಳಿ ಕ್ಷಮೆ ಕೋರಿಕೊ. ದಯಾಮಯನಾದ ನನ್ನ ಪತಿ ನಿನ್ನನ್ನು ಕ್ಷಮಿಸುತ್ತಾನೆ. ನೀನು ಬದುಕಿಕೊಳ್ಳುತ್ತೀಯೇ ಎಂದಳು. ಸೀತೆಯ ಮಾತುಗಳನ್ನು ಕೇಳಿ ರಾವಣನು ಕೋಪದಿಂದ ಕಟಕಟನೆ ಹಲ್ಲು ಕಡಿಯುತ್ತಾ ತನ್ನ ಸುತ್ತಲೂ ಇದ್ದ ರಾಕ್ಷಸಿಯರನ್ನು ಕರೆದು, ನನ್ನನ್ನು ಮದುವೆಯಾಗೆಂದರೆ ಏನೇನೋ ಉಪದೇಶ ಮಾಡುತ್ತಿದ್ದಾಳೆ. ಇವಳನ್ನು ಈಗಲೇ ಅಶೋಕವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳನ್ನು ಬಂಧಿಸಿಡಿ. ಹೇಗಾದರೂ ಸರಿ, ಇವಳು ನನ್ನನ್ನು ಒಲಿಯುವಂತೆ ಮಾಡಿ. ಇನ್ನು 12 ತಿಂಗಳಲ್ಲಿ ನನ್ನನ್ನು ವರಿಸದಿದ್ದರೆ ಇವಳನ್ನು ಕಾಡಾನೆಯ ಕಾಲಿನಲ್ಲಿ ತುಳಿಸಿ ಬಿಡುತ್ತೇನೆ ಎಂದು ಹೇಳಿದನು.
ರಾಕ್ಷಸಿಯರು ಸೀತಾದೇವಿಯನ್ನು ಅಶೋಕವನಕ್ಕೆ ಎಳೆದುಕೊಂಡು ಹೋದರು. ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ಯಾರು ತಮ್ಮ ತಮ್ಮ ಒಂದು ಸ್ವಭಾವಕ್ಕೆ ಹಾಗೂ ಯಾವುದು ನೀತಿ ಧರ್ಮವೋ ಅದಕ್ಕೆ ಬದ್ಧರಾಗಿ ಯಾವಾಗ ನಿಂತಿರುವರು ಅವರಲ್ಲಿ ಅಪಾರವಾದ ಪರಾಕ್ರಮ, ಅವರಲ್ಲಿ ಅಪಾರವಾದ ಆತ್ಮವಿಶ್ವಾಸ ತುಂಬಿರುತ್ತದೆ. ಅಂತಹವರು ಸಾವಿಗೂ ಹೆದರುವುದಿಲ್ಲ. ಇಲ್ಲಿ ಸೀತೆಗೆ ಶ್ರೀರಾಮನ ಕುರಿತಾದ ಪ್ರೇಮ ನಿಶ್ಚಲವಾದುದು. ಅದನ್ನು ಅಲ್ಲಾಡಿಸಲು ರಾವಣನ ಯಾವ ಐಶ್ವರ್ಯಕ್ಕೂ ಪರಾಕ್ರಮಕ್ಕೂ ಆತನ ತೇಜಸ್ಸಿಗೂ ಆತ ಹೊಗಳಿಕೊಳ್ಳುತ್ತಿದ್ದ ಯಾವ ವಸ್ತುವಿನಿಂದಲೂ ಸೀತೆಯ ಮನೋಧೈರ್ಯವನ್ನು ಅಲುಗಾಡಿಸುವುದು ಸಾಧ್ಯವಿರಲಿಲ್ಲ. ಆ ಕಾರಣದಿಂದಾಗಿಯೇ ಆಕೆ ದಿಟ್ಟತನದಿಂದ ರಾವಣನನ್ನೆದುರಿಸಿ ನಿನ್ನ ಸಮಸ್ತ ರಾಜ್ಯವೂ ಕೂಡ ಸುಟ್ಟು ಭಸ್ಮವಾಗುತ್ತದೆ, ಇಲ್ಲಿ ಯಾವ ಪುರುಷರು ಉಳಿದಿರುವುದಿಲ್ಲ, ಅಂತಿಮವಾಗಿ ನಿನ್ನ ಕುಲವೇ ನಾಶವಾಗುವುದೆಂದು ಹೇಳುವ ಸ್ಥೈರ್ಯ ಆಕೆಯ ಆ ನೀತಿ ಧರ್ಮಗಳ ಪರವಾಗಿ ನಿಂತಿರುವ ಕಾರಣದಿಂದಾಗಿಯೇ ಬರುತ್ತದೆ. ನಾವು ಕೂಡ ಬದುಕಿನಲ್ಲಿ ನೀತಿ ಧರ್ಮದೊಂದಿಗೆ ಅಚಲರಾಗಿ ನಿಂತಿದ್ದರೆ ಮಾತ್ರವೇ ನಮ್ಮಲ್ಲಿ ಅಂತಹ ಅಚಲವಾದ ಆತ್ಮವಿಶ್ವಾಸ ತುಂಬಿರುತ್ತದೆ. ಅಶೋಕವನ ಒಂದು ಸುಂದರವಾದ ತೋಟ. ರಾಕ್ಷಸಿಯರು ಸೀತೆಯನ್ನು ಆ ತೋಟದಲ್ಲಿಟ್ಟರು. ಅವಳು ಅಲ್ಲಿಂದ ಹೊರಗೆ ಹೋಗದಂತೆ ಕಾವಲಿದ್ದರು. ರಾವಣನನ್ನು ವರಿಸು ಎಂದು ಹಗಲು ರಾತ್ರಿಯೂ ಪೀಡಿಸುತ್ತಿದ್ದರು. ಅನೇಕ ರೀತಿಯ ಹಿಂಸೆಯನ್ನು ಕೊಟ್ಟರು. ಆದರೆ ಸೀತಾದೇವಿ ಮಾತ್ರ ನಿಶ್ಚಲಳಾಗಿದ್ದಳು. ರಾಕ್ಷಸಿಯರ ಮಾತನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ತನ್ನ ಪತಿ ಎಂದಾದರೂ ಇಲ್ಲಿಗೆ ಬಂದೇ ಬರುತ್ತಾನೆ, ಈ ರಾಕ್ಷಸನನ್ನು ಕೊಂದು ತನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆ ಎಂದು ದೃಢವಾಗಿ ನಂಬಿದ್ದಳು. ಆಕೆಯ ನಂಬಿಕೆಯೇ ಮುಂದೆ ಕೆಲಸ ಮಾಡಿತು. ಆ ಸೀತಾಮಾತೆಯಲ್ಲಿದ್ದ ಅಚಲ ವಿಶ್ವಾಸ, ಆಕೆಯಲ್ಲಿದ್ದ ದೃಢವಾದ ನಂಬಿಕೆಯಿಂದಲೇ ವಾನರರಿಗೂ ಮನುಷ್ಯರಿಗೂ ಅಸಾಧ್ಯವಾದುದಾದರೂ ಅವರ ನಡುವೆ ಸ್ನೇಹ ಸಂಬಂಧ ಬೆಸೆಯಲ್ಪಟ್ಟಿತು. ಸುಗ್ರೀವನು ಶ್ರೀರಾಮನಿಗೆ ಸಹಾಯವನ್ನು ಮಾಡಲು ನಿಂತ. ಆತನ ಹಿಂದೆ ಕೋಟಿ ಕೋಟಿ ಕಪಿಗಳು ಶ್ರೀರಾಮ ಕಾರ್ಯಕ್ಕಾಗಿ ಮುಂದೆ ಸಾಗಿ ಹೊರಟರು. ಆ ಸೀತಾದೇವಿಯ ದೃಢ ನಂಬಿಕೆಯ ಕಾರಣದಿಂದಲೇ ಅಸಾಧ್ಯವಾಗಿದ್ದ ಸಮುದ್ರಕ್ಕೂ ಕೂಡ ಸೇತುವೆ ಕಟ್ಟಲಾಯಿತು. ದುರ್ಜನರಾದ ರಾಕ್ಷಸರನ್ನು ಕೂಡ ಕೊಂದು ಆ ಸೀತಾಮಾತೆಯನ್ನು ಉಳಿಸುವುದು ಸಾಧ್ಯವಾಗಿತ್ತು. ಹೆಣ್ಣಿನ ಆ ಒಂದು ನಿಶ್ಚಲವಾದ ನಂಬಿಕೆ, ಆಕೆಯ ದೃಢ ವಿಶ್ವಾಸ ಎಂತಹ ಕಾರ್ಯವನ್ನು ಕೂಡ ಮಾಡಬಲ್ಲದು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.